ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತೇಳಿದರೆ, ನಿನ್ನೆ ನಾನೊಂದು ವಿಡಿಯೋನ ಹಾಕಿದ್ದೆ. ಏನಂತ ಹೇಳಿದರೆ, ಭೀಮಾ ಸಖಿ ಯೋಜನೆ, ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಿದ್ದಾರೆ. ಈ ಯೋಜನೆ ಬಂದು LIC ಜೊತೆ ಟೈಅಪ್ ಆಗಿ ಮಹಿಳೆಯರಿಗೆ ಒಂದು ಆರ್ಥಿಕ ಸಬಲತೆಯನ್ನು ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಯೋಜನೆಯನ್ನು ತೊಗೊಂಬಂದಿದ್ದಾರೆ. ಅಂದರೆ ನಿರುದ್ಯೋಗಿ ಮಹಿಳೆಯರಿಗೆ ಮನೆಯಿಂದಲೇ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಈ ಯೋಜನೆಯಲ್ಲಿ ಪ್ರತಿ ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಒಬ್ಬ ಭೀಮಾ ಸಖಿಯನ್ನು ನೇಮಿಸುವ ಗುರಿಯನ್ನು ಹೊಂದಿದ್ದಾರೆ ಇದರಲ್ಲಿ. ಸೊ ಮೊದಲ ವರ್ಷ ಬಂದು 4,000 ಕೋಟಿ ವ್ಯವಹಾರವನ್ನು ತರಬಹುದು ಅನ್ನೋ ಒಂದು ನಿರೀಕ್ಷೆನ ಇಟ್ಕೊಂಡು ಈ ಒಂದು ಭೀಮಾ ಸಖಿ ಅನ್ನೋ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೊದಲನೇ ವರ್ಷ ಬಂದು 7,000 ಹಣವನ್ನು ಕೊಡ್ತಿದ್ದಾರೆ, ಅದು ಪ್ರತಿ ತಿಂಗಳು ಕೊಡ್ತಿದ್ದಾರೆ. ಎರಡನೇ ವರ್ಷ ಬಂದು 6,000 ಕೊಡ್ತಾ ಇದ್ದಾರೆ, ಮತ್ತು ಮೂರನೇ ವರ್ಷ ಬಂದು 5,000 ಕೊಡ್ತಾ ಇದ್ದಾರೆ. ಈ ಒಂದು ಏನಂತ ಹೇಳಿದರೆ, ಸಂಬಳವನ್ನು ಬಿಟ್ಟು ನಿಮಗೆ ಬೋನಸ್ ಮತ್ತು ಕಮಿಷನ್ ಸೇರಿ ಒಂದು ವರ್ಷಕ್ಕೆ 48,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಇದು ಮಹಿಳೆಯರಿಗೆ ತುಂಬ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮೊದಲ ಹಂತದಲ್ಲಿ ಯಾವ ರೀತಿ ನೇಮಕ ಇರುತ್ತೆ ಅಂತ ಹೇಳಿದರೆ, ಮೊದಲ ಹಂತದಲ್ಲಿ 35,000 ಮಹಿಳೆಯರನ್ನ ಏಜೆಂಟ್ಗಳಾಗಿ ತಗೊತಾರೆ. ನಂತರ ಎರಡನೇ ಹಂತದಲ್ಲಿ 50,000 ಮಹಿಳೆಯರನ್ನ ಯೋಜನೆಗೆ ತೊಗೊತಾ ಇದ್ದಾರೆ. ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನನ್ನ ಕಳೆದ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೊನೆಯದಾಗಿ ಏನಪ್ಪ ಅಂತೇಳಿದರೆ, ಈ ಒಂದು ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿಬಿಟ್ಟು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿರಲಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದು ಡಿಸೆಂಬರ್ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇದು ಗೊತ್ತಾಗಿರೋದು ಶಾರ್ಟ್ ಟರ್ಮಲ್ಲಿ ಗೊತ್ತಾಗಿದೆ, ಮತ್ತು ಸಮಯನೂ ತುಂಬ ಇಲ್ಲ, ಮತ್ತು ಇದಕ್ಕೇನು ಅಂಥ ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ. ಇವಾಗ ನಾನು ಅಪ್ಲಿಕೇಶನನ್ನು ಯಾವ ಥರ ಫಿಲ್ ಮಾಡಬೇಕು ಅಂತ ತೋರಿಸ್ತೀನಿ. ನೀವು ಇಲ್ಲಿ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾನು ಏನು ವಿಡಿಯೋದಲ್ಲಿ ತಿಳಿಸಿದ್ದೀನಲ್ವ, ಯಾವ ಥರ ನಿಮಗೆ ಹಣ ಬರುತ್ತೆ, ಹೇಗೆ ಸ್ಯಾಲ್ರಿ ಬರುತ್ತೆ ನಿಮಗೆ, ಮತ್ತು ನೀವೇನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕು, ಇದು ಪ್ರೊಸೀಜರ್ ಏನಿದೆ ಅಂತ ನಾನು ಏನೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನೋ ಆ ಒಂದು ಎಲ್ಲ ಡೀಟೇಲ್ಸು ಬಂದು ಈ ಒಂದು ಮೊದಲ ಪುಟದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಕ್ಲಿಯರಾಗಿ ಓದ್ಕೋಬೋದು. ಮೊದಲನೇ ವರ್ಷ 7,000, ಎರಡನೇ ವರ್ಷ 6,000, ಮತ್ತು ಮೂರನೇ ವರ್ಷ 5,000 ಹಣವನ್ನು ಕೊಡ್ತಾರೆ. ಅದಾದಮೇಲೆ ನಿಮಗೆ ಬೋನಸ್ ಅಂತ ಇರುತ್ತೆ. ಅದೆಲ್ಲ ಮಾಹಿತಿ ಮತ್ತು ಡಾಕ್ಯುಮೆಂಟ್ಸ್ ಏನಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಫಾರ್ ಭೀಮಾ ಅಂತ ಇದೆ ಅಲ್ವಾ, ನೀವು ಅಲ್ಲಿಗೆ ಕ್ಲಿಕ್ ಮಾಡಿದರೆ ನಿಮಗೆ ಅದು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮಗೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಬಂದು ಫಸ್ಟ್ ಪೇಜಲ್ಲಿ ಬಂದು ನಿಮಗೆ ಡೀಟೇಲ್ಸ್ ಮಾತ್ರನೇ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಅದನ್ನೆಲ್ಲ ನೀಟಾಗಿ ಓದ್ಕೊಂಡು ನೀವು ಕ್ಲಿಕ್ ಇಯರ್ ಫಾರ್ ಭೀಮಾ ಯೋಜನಾ ಅಂತ ಇದೆ ಅಲ್ವಾ, ಸೊ ಅದಕ್ಕೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಅಪ್ಲಿಕೇಶನ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡೋದು ತುಂಬಾ ಈಸಿಯಾಗಿದೆ. ಮೊದಲನೇದಾಗಿ ಬಂದು ನಿಮ್ಮ ಹೆಸರನ್ನ ಕೇಳುತ್ತೆ, ಮತ್ತು ನಿಮ್ಮ ಜೆಂಡರ್ನ ಕೇಳುತ್ತೆ. ಅದಾದಮೇಲೆ ನ್ಯಾಷನಾಲಿಟಿ ಆಲ್ರೆಡಿ ಇದೆ, ಮತ್ತು ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ನಿಮ್ಮ ಒಂದು ಇಮೇಲ್ ID, ಅಡ್ರೆಸ್ಸು, ಮೊಬೈಲ್ ನಂಬರು ಇಷ್ಟನ್ನು ನೀವು ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಇದೆ. ಈ ಕ್ಯಾಪ್ಚರ್ನ ಎಂಟ್ರಿ ಮಾಡಿದೆ ನೆಕ್ಸ್ಟ್ ಪೇಜ್ ಅಂತ ಕೆಳಗಡೆ ಇದೆ ಸರ್. ಸೊ ಇಲ್ಲಿ ಒಂದು ಕ್ಯಾಪ್ಚರ್ ಇದೆ, ಈ ಕ್ಯಾಪ್ಚರ್ನ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದಮೇಲೆ ನಿಮಗೆ ಅಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ನ ಕೊಡಬೇಕು. ಮತ್ತು ಇಲ್ಲಿ ಇನ್ನೊಂದು ಮೇನ್ ವಿಷಯ ಏನಂತ ಹೇಳಿದರೆ, ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕ್ಯಾಪ್ಚರ್ ಮೇಲ್ಗಡೆ ಕಾಲಮ್ ಇದೆ ಅಲ್ವಾ, ಅಲ್ಲಿ ನೀವೇನಾದರೂ ಪ್ರೀವಿಯಸ್ಲಿ ಅಂದರೆ LIC ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ, ಇಲ್ಲ ಅಪ್ಲಿಕೇಶನ್ ಸಲ್ಲಿಸಿದ್ರಾ ಅಂತ. ಸೊ ಅದನ್ನು ನೋ ಅಂತಲೇ ಕೊಡಿ. ಎಸ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಪಾಸ್ ಆಗೋದಿಲ್ಲ, ಅದನ್ನು ನೋ ಅಂತಲೇ ನೀವು ಕೊಡಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಪ್ರೊಸೀಜರ್ ಇದೆ. ಇದಾದಮೇಲೆ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ. ಆ ಒಂದು ಮೆಸೇಜನ್ನು ನಾನಿಲ್ಲಿ ಹಾಕ್ತೀನಿ. ಸೊ ಈ ಥರ ಒಂದು ಮೆಸೇಜ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ಗೆ LIC ಕಡೆಯಿಂದಲೇ ನಿಮಗೆ ಕಾಂಟ್ಯಾಕ್ಟ್ನ ಮಾಡಿ ತರಬೇತಿ ಕೊಡೋದು, ಮತ್ತು ಕಂಟಿನ್ಯೂ ನಿಮ್ಮ ಸಪೋರ್ಟಲ್ಲಿರೋದು, ಅದನ್ನೆಲ್ಲ ಬಂದು ಕಂಪನಿಯವರು ನಿಮಗೆ ನೋಡ್ಕೊತಾರೆ. ಅದಾದಮೇಲೆ ಫೈನಲ್ ಡಾಕ್ಯುಮೆಂಟೇಷನ್ ಇರುತ್ತೆ, ಅದ್ರದ್ದು ನಿಮಗೆ ಲಿಂಕ್ ಸ್ವಲ್ಪ ಲೇಟಾಗಿ ಬರುತ್ತೆ. ಸೊ ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಲಿಕ್ಕೆ ಬಂದು ನಿಮಗೆ ಈ ತಿಂಗಳು ಡಿಸೆಂಬರ್ 15 ಲಾಸ್ಟ್ ಕೊನೆಯ ದಿನಾಂಕ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಬಂದು ಕಂಪನಿಯವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.